ನಮಸ್ಕಾರ. ಕಾರ್ಪೊರೇಟ್ ಜಗತ್ತಿನಲ್ಲಿ ಕೆಲಸ ಮಾಡುವಾಗ ಪ್ರತಿದಿನ ಇಮೇಲ್ ನೋಡ್ತೇವಲ್ವಾ? ಅದರಲ್ಲಿ ASAP, FYI, EOD ಹೀಗೆ ಏನೇನೋ ಪದಗಳು ಬರ್ತಾನೆ ಇರುತ್ತೆ. ಅಂದ್ರೆ ಏನು ಇವುಗಳ ಅರ್ಥ? ತಲೆ ಕೆಡಿಸ್ಕೋಬೇಡಿ, ಬನ್ನಿ ಇವತ್ತು ಈ ಇಮೇಲ್ ಸಂಕ್ಷಿಪ್ತ ಪದಗಳ ಹಿಂದಿರೋ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ನೋಡಿ, ಈ ತರಹದ ಒಂದು ಇಮೇಲ್ ಇನ್ಬಾಕ್ಸ್ಗೆ ಬಂದು ಬೀಳುತ್ತೆ. ನೋಡಿದ ತಕ್ಷಣ ತಲೆ ಗಿರ್ಗಿರ ಅಂತಲ್ವಾ? ಏನಿದು WIP, TAT, LMK ಅಂತ? ಇದನ್ನೆಲ್ಲ ನೋಡಿ ಕನ್ಫ್ಯೂಸ್ ಆಗೋದು ತುಂಬಾ ಸಹಜ. ಬನ್ನಿ ಈ ಗೊಂದಲವನ್ನ ಒಟ್ಟಿಗೆ ಕ್ಲಿಯರ್ ಮಾಡ್ಕೊಳ್ಳೋಣ. ಹೀಗೆ ಅಕ್ಷರಗಳ ಮಧ್ಯೆ ಕಳೆದೋದಾಗೆ ಅನ್ಸ್ತಿದ್ಯಾ? ನೀವು ಒಬ್ರೇ ಅಲ್ಲ, ತುಂಬ ಜನಕ್ಕೆ ಹೀಗನ್ಸುತ್ತೆ. ಆದ್ರೆ ಯಾವುದೇ ಚಿಂತೆ ಬೇಡ, ಯಾಕಂದ್ರೆ ಈ ವಿಶ್ಲೇಷಣೆ ಮುಗಿಯುವ ಹೊತ್ತಿಗೆ ನೀವು ಒಬ್ಬ ಎಕ್ಸ್ಪರ್ಟ್ ತರಹ ಈ ಎಲ್ಲಾ ಪದಗಳನ್ನ ಅರ್ಥ ಮಾಡ್ಕೊಂಡಿರ್ತೀರ, ಅದು ಗ್ಯಾರಂಟಿ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಮೇಲ್ ಕೋಡ್ ಭೇದಿಸುವುದು. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಇನ್ಬಾಕ್ಸ್ ಚೆಕ್ ಮಾಡ್ತೀವಿ. ಆವಾಗ ಬರುವ ಇಮೇಲ್ಗಳಲ್ಲಿ ಏನೆಲ್ಲ ರಹಸ್ಯ ಕೋಡ್ಗಳು ಅಡಗಿರುತ್ತೆ ಅಂತ ಈಗ ನೋಡೋಣ. ಮೊದಲನೇದಾಗಿ ತುಂಬಾ ಕಾಮನ್ ಆಗಿ ಬಳಸೋ ಪದ ಅಂದ್ರೆ FYI, ಅಂದ್ರೆ ಫಾರ್ ಯೋರ್ ಇನ್ಫಾರ್ಮೇಷನ್, ಕನ್ನಡದಲ್ಲಿ ನಿಮ್ಮ ಮಾಹಿತಿಗಾಗಿ ಅಂತ. ಇದರರ್ಥ ನಿಮಗೆ ಕೇವಲ ವಿಷಯ ತಿಳಿಸ್ತಾ ಇದ್ದಾರೆ, ನೀವು ಏನೂ ಆಕ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಜಸ್ಟ್ ವಿಷಯ ಗೊತ್ತಿದ್ರೆ ಸಾಕು. ಆಯ್ತು, ಈಗ ASAP ಕಡೆ ಬರೋಣ. ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್. ಇದು FYIಗೆ ತದ್ವಿರುದ್ಧ. ಇಮೇಲ್ನಲ್ಲಿ ASAP ಅಂತ ನೋಡಿದ ತಕ್ಷಣ ಬೇರೆ ಎಲ್ಲಾ ಕೆಲಸ ಬಿಟ್ಟು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಯಾಕಂದ್ರೆ ಇದು ತುಂಬಾ ಅರ್ಜೆಂಟ್ ಕೆಲಸ. ಬೆಳಗ್ಗಿನ ಇಮೇಲ್ಗಳಲ್ಲಿ ನಾವು ಸಾಮಾನ್ಯವಾಗಿ FW ಮತ್ತೆ ETA ಅನ್ನೋ ಪದಗಳನ್ನ ನೋಡ್ತೀವಿ. ಅಂದ್ರೆ ರಿಗಾರ್ಡಿಂಗ್, ಅಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. FW ಅಥವಾ FWD ಅಂದ್ರೆ ಫಾರ್ವರ್ಡ್, ಅಂದ್ರೆ ಬೇರೆಯವರಿಂದ ಬಂದಿರೋ ಇಮೇಲನ್ನ ನಮಗೆ ಕಳಿಸಿದ್ದಾರೆ ಅಂತ ಅರ್ಥ. ಇನ್ನು ETA ಅಂದ್ರೆ ಎಕ್ಸ್ಪೆಕ್ಟೆಡ್ ಟೈಮ್ ಆಫ್ ಅರೈವಲ್. ಇದನ್ನ ಬಳಸಿ ಈ ಕೆಲಸ ಯಾವಾಗ ಮುಗಿಯುತ್ತೆ ಅಂತ ನಿರೀಕ್ಷಿತ ಸಮಯವನ್ನ ಕೇಳ್ತಾರೆ. ಸರಿ, ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ಸಮಯದ ವಿರುದ್ಧ ಓಟ, ಅಂದ್ರೆ ಡೆಡ್ಲೈನ್ಗಳು ಹತ್ತಿರ ಬರುವ ಸಮಯ. ಈ ಟೈಮ್ನಲ್ಲಿ ಬಳಸುವ ಪ್ರತಿಯೊಂದು ಪದಕ್ಕೂ ಸಮಯದಷ್ಟೇ ಬೆಲೆ ಇರುತ್ತೆ. ಇಲ್ಲಿ ಮೊದಲು ಬರೋದು EOD, ಅಂದ್ರೆ ಎಂಡ್ ಆಫ್ ಡೇ. ಸಾಮಾನ್ಯವಾಗಿ ಇದರ ಅರ್ಥ ಆಫೀಸ್ ಕೆಲಸ ಮುಗಿಯೋ ಸಮಯ, ಅಂದ್ರೆ ಸಂಜೆ 5 ಗಂಟೆ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಇಮೇಲ್ ಕಳಿಸಿದವರು ಬೇರೆ ದೇಶದಲ್ಲಿದ್ರೆ ಅವರ ಟೈಮ್ ಝೋನ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ದೊಡ್ಡ ಕನ್ಫ್ಯೂಷನ್ ಆಗೋಗುತ್ತೆ. EOD ತರಾನೇ ಇನ್ನೊಂದು ಪದ ಇದೆ, ಅದು COB, ಅಂದ್ರೆ ಕ್ಲೋಸ್ ಆಫ್ ಬಿಸ್ನೆಸ್. ಇದು EODಗಿಂತ ಸ್ವಲ್ಪ ಹೆಚ್ಚು ಸ್ಪೆಸಿಫಿಕ್. ಕೆಲವು ಕಂಪನಿಗಳಲ್ಲಿ ಅಧಿಕೃತವಾಗಿ ಕೆಲಸ ಮುಗಿಯೋದು ಸಂಜೆ 6 ಅಥವಾ 7 ಗಂಟೆಗಿರಬಹುದು. ಅಂಥ ಸಮಯವನ್ನ ಇದು ಸೂಚಿಸುತ್ತೆ. ಹಾಗಾದ್ರೆ EOD ಮತ್ತು COB ಮಧ್ಯೆ ಇರೋ ವ್ಯತ್ಯಾಸ ಏನು? EOD ಅಂದ್ರೆ ಸಾಮಾನ್ಯವಾಗಿ ಸಂಜೆ 5 ಗಂಟೆ ಅಂತ ಅಂದುಕೊಳ್ತಾರೆ, ಆದ್ರೆ COB ಅಂದ್ರೆ ಆ ಕಂಪನಿಯ ಅಧಿಕೃತ ಕೆಲಸದ ಸಮಯದ ಕೊನೆ. ಒಂದ್ ವೇಳೆ ನಿಮಗೆ ಡೌಟ್ ಬಂದ್ರೆ ನಿಮ್ಮ ಪ್ರಕಾರ EOD/COB ಅಂದ್ರೆ ಎಕ್ಸಾಕ್ಟ್ ಟೈಮ್ ಏನು ಅಂತ ಕೇಳ್ಬೇಡಿ, ಇದರಿಂದ ಯಾವುದೇ ತಪ್ಪು ತಿಳುವಳಿಕೆ ಆಗೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾದ ಪದ TAT, ಅಂದ್ರೆ ಟರ್ನ್ ಅರೌಂಡ್ ಟೈಮ್. ಇದರರ್ಥ ಒಂದು ಕೆಲಸವನ್ನ ಶುರು ಮಾಡಿ ಅದನ್ನ ಪೂರ್ತಿಯಾಗಿ ಮುಗಿಸಲು ಎಷ್ಟು ಸಮಯ ಬೇಕು ಅನ್ನೋದು. ಯಾರಾದ್ರೂ ಈ ಕೆಲಸದ TAT ಏನು ಅಂತ ಕೇಳಿದ್ರೆ ಅವರು ಈ ಕೆಲಸ ಮುಗಿಸೋಕೆ ಎಷ್ಟು ದಿನ ಅಥವಾ ಎಷ್ಟು ಗಂಟೆ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಅರ್ಥ. ಸರಿ, ಈಗ ನಾವು ಮೂರನೇ ವಿಭಾಗಕ್ಕೆ ಬಂದಿದ್ದೇವೆ, ಪ್ರಾಜೆಕ್ಟ್ಗಳು ಮತ್ತು ಜನರ ನಿರ್ವಹಣೆ, ಅಂದ್ರೆ ದಿನದ ಮಧ್ಯಭಾಗ. ಈ ಸಮಯದಲ್ಲಿ ನಾವು ನಮ್ಮ ಟೀಮ್ ಜೊತೆ ಸೇರಿ ಕೆಲಸ ಮಾಡ್ತೀವಿ. ಹಾಗಾಗಿ ಸಹಯೋಗಕ್ಕೆ ಸಂಬಂಧಪಟ್ಟ ಕೆಲವೊಂದು ಪದಗಳನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೆಯದು WIP, ಅಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ನಿಮ್ ಮ್ಯಾನೇಜರ್ ಬಂದು ಪ್ರಾಜೆಕ್ಟ್ ಸ್ಟೇಟಸ್ ಏನು ಅಂತ ಕೇಳಿದಾಗ ನೀವು ಸಿಂಪಲ್ ಆಗಿ ಇಟ್ ಈಸ್ ಎ WIP ಅಂತ ಹೇಳ್ಬೋದು, ಅಂದ್ರೆ ಕೆಲಸ ಇನ್ನೂ ನಡೀತಿದೆ, ಪೂರ್ತಿಯಾಗಿಲ್ಲ ಅಂತ ಅರ್ಥ. ಆಮೇಲೆ POC, ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಒಂದು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ಒಂದು ನಿರ್ದಿಷ್ಟ ವಿಷಯಕ್ಕೆ ಯಾರನ್ನ ಮಾತಾಡಿಸ್ಬೇಕು ಅಂತ ಕನ್ಫ್ಯೂಷನ್ ಆಗ್ಬೋದು. ಆವಾಗ ಈ ವಿಷಯಕ್ಕೆ POC ಯಾರು ಅಂತ ಕೇಳಿದ್ರೆ ಸಾಕು, ಸರಿಯಾದ ವ್ಯಕ್ತಿಯ ಮಾಹಿತಿ ಸಿಗುತ್ತೆ. ಸಾಮಾನ್ಯವಾಗಿ ಒಂದು ಮೀಟಿಂಗ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಮೊದಲು MTG, ಅಂದ್ರೆ ಮೀಟಿಂಗ್ ಶೆಡ್ಯೂಲ್ ಆಗತ್ತೆ. ಆದರೆ ಮೀಟಿಂಗ್ಗೆ ಬೇಕಾದ ಮುಖ್ಯ ವ್ಯಕ್ತಿ OOO, ಅಂದ್ರೆ ಔಟ್ ಆಫ್ ಆಫೀಸ್ ಇದ್ರೆ ಮೀಟಿಂಗ್ ಪೋಸ್ಟ್ಪೋನ್ ಆಗ್ಬೋದು. ಮೀಟಿಂಗ್ ಮುಗಿದ ಮೇಲೆ ಅಲ್ಲಿ ಚರ್ಚೆಯಾದ ಎಲ್ಲಾ ಪಾಯಿಂಟ್ಗಳನ್ನು ಸೇರಿಸಿ MOM, ಅಂದ್ರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅನ್ನ ಎಲ್ಲರಿಗೂ ಕಳಿಸಲಾಗುತ್ತೆ. ಇದು ಒಂದು ಮೀಟಿಂಗ್ನ ಸೈಕಲ್. ನಾಲ್ಕನೇ ವಿಭಾಗಕ್ಕೆ ಹೋಗೋಣ, ಕೇಳುವ ಕಲೆ. ಇಲ್ಲಿ
ಇಮೇಲ್ನಲ್ಲಿ ಫೈಲ್ಸ್ ಕಳಿಸುವಾಗ ಅಥವಾ ಬೇರೆಯವರಿಂದ ಏನಾದರೂ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಯಾವೆಲ್ಲ ಪದಗಳಂಗ ಬಳಸ್ಬೋದು ಅಂತ ನೋಡೋಣ. ಈ ಟೇಬಲ್ ಗಮನಿಸಿ. PFA ಅಂದ್ರೆ ಪ್ಲೀಸ್ ಫೈಂಡ್ ಅಟ್ಯಾಚ್ಡ್. PFA ದ ರಿಪೋರ್ಟ್ ಅಂದ್ರೆ ವರದಿಯನ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಅಂತ. PTA ಅಂದ್ರೆ ಪ್ಲೀಸ್ ಟೇಕ್ ಆಕ್ಷನ್. PTA ಆನ್ ದಿಸ್ ಇಮೇಲ್ ಅಂದ್ರೆ ಈ ಇಮೇಲ್ಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷನ್ ತಗೊಳ್ಳಿ ಅಂತ. FYR ಅಂದ್ರೆ ಫಾರ್ ಯೋರ್ ರೆಫರೆನ್ಸ್. FYR ಹಿಯರ್ ಇಸ್ ದ ಡೇಟಾ ಅಂದ್ರೆ ನಿಮ್ಮ ಮಾಹಿತಿಗಾಗಿ ಅಥವಾ ಉಲ್ಲೇಖಕ್ಕಾಗಿ ಇಲ್ಲಿದೆ ಡೇಟಾ ಅಂತ. FTA ಅನ್ನೋದು ಅಷ್ಟು ಕಾಮನ್ ಅಲ್ಲ, ಆದ್ರೂ ಇದರ ಅರ್ಥ ಫೈಲ್ ಟು ಅಟ್ಯಾಚ್ ಅಂತ. ಈಗ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ, ಸ್ಮಾರ್ಟ್ ಆಗಿ ಇಮೇಲ್ ಮುಗಿಸುವುದು. ಇಡೀ ಇಮೇಲ್ ಬರೆದ ಮೇಲೆ ಅದನ್ನ ಪ್ರೊಫೆಷನಲ್ ಆಗಿ ಮತ್ತು ಸೌಜನ್ಯದಿಂದ ಹೇಗೆ ಮುಗಿಸೋದು ಅಂತ ಕಲಿಯೋಣ. ಇಮೇಲ್ ಮುಗಿಸುವಾಗ LMK ಅಂದ್ರೆ ಲೆಟ್ ಮೀ ನೋ ಅಂತ ಬಳಸ್ಬೋದು. LMK ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಅಂದ್ರೆ ಏನಾದರೂ ಪ್ರಶ್ನೆಗಳಿದ್ರೆ ತಿಳಿಸಿ ಅಂತ. ಇನ್ನು ಯಾರಿಂದಾದರೂ ಸಹಾಯ ಕೇಳಿದ್ರೆ ಮುಂಚಿತವಾಗಿಯೇ TYIA ಅಂದ್ರೆ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬೋದು. ಹಾಗೆ ADS ಅಂದ್ರೆ ಆಸ್ ಡಿಸ್ಕಸ್ಡ್. ADS ಐ ಆಮ್ ಸೆಂಡಿಂಗ್ ದ ಫೈಲ್ ಅಂದ್ರೆ ನಾವು ಮಾತಾಡ್ಕೊಂಡ ಹಾಗೆ ಫೈಲ್ ಕಳಿಸ್ತಾ ಇದ್ದೀನಿ ಅಂತ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ಈ ಇಮೇಲ್ ಶಾರ್ಟ್ಕಟ್ಗಳು ನಿಜವಾಗ್ಲೂ ನಮ್ಮ ಕೆಲಸವನ್ನ ಸುಲಭ ಮಾಡ್ತಾ ಅಥವಾ ಇನ್ನಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ? ಕೆಲಸದಲ್ಲಿ ವೇಗ ಮುಖ್ಯನಾ ಅಥವಾ ಸ್ಪಷ್ಟತೆ ಮುಖ್ಯನಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಸಲ ಇಮೇಲ್ ಬರೆಯುವಾಗ ಈ ಪದಗಳನ್ನ ಬಳಸಬೇಕಾ ಅಥವಾ ಪೂರ್ತಿಯಾಗಿ ಬರಿಬೇಕಾ ಅಂತ ನೀವೇ ನಿರ್ಧರಿಸಿ. ಇವತ್ತಿನ ಈ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಧನ್ಯವಾದಗಳು.